ನಮಸ್ತೆ, ವಿಭಿನ್ನ ಸಲಹೆಗಳು ಚಾನೆಲ್ಗೆ ಸ್ವಾಗತ. ಮುಖ ಬೆಳ್ಳಗಾಗಬೇಕು ಎಂಬುದು ಎಲ್ಲರಿಗೂ ಆಸೆ. ಬರೀ ಆಸೆ ಇದ್ದರೆ ಸಾಲದು, ನಾವು ನಮ್ಮ ಪ್ರಯತ್ನವನ್ನು ಪಡಬೇಕು. ಆದರೆ ತಕ್ಷಣ ರಿಸಲ್ಟ್ ಬೇಕು ಎಂದು ಬೇಡದ ಮಾರ್ಗವನ್ನು ಅನುಸರಿಸಬಾರದು. ನೋಡಿ, ನಮ್ಮ ಬಣ್ಣ ಯಾವುದೇ ಇರಲಿ, ನಮಗೆ ಅದರ ಬಗ್ಗೆ ಖುಷಿ ಇರಬೇಕು. ಬೆಳ್ಳಗೆ ಇದ್ದರೆ ಸಾಕೆ. ಯಾವುದೇ ಬಣ್ಣವಾಗಿದ್ದರೂ ಮುಖದಲ್ಲಿ ಮೊಡವೆಗಳು ಅಥವಾ ಕಲೆಗಳು ಇಲ್ಲದಿದ್ದರೆ ನಿಮ್ಮ ಮುಖ ಸುಂದರವಾಗಿ ಕಾಣಿಸದೇ ಇರಲು ಸಾಧ್ಯವೇ ಇಲ್ಲ. ಇನ್ನು ಮುಖದ ಬಣ್ಣ ತಿಳಿಗೊಳಿಸಿ ಮುಖವನ್ನು ಸುಂದರವಾಗಿಸಿ ಮೊಡವೆ ಅಥವಾ ಯಾವುದೇ ಕಲೆಗಳು ಇದ್ದರೂ ಹೋಗಲಾಡಿಸುವ ಮಾರ್ಗವನ್ನು ನಾವು ತಿಳಿದಿರಬೇಕು. ಇನ್ನು ಸಾವಿರಾರು ರೂಪಾಯಿ ಖರ್ಚು ಮಾಡಿದರೆ ಅಷ್ಟೇ ಇದು ಸಾಧ್ಯ ಎನ್ನುವವರೇ ನಮ್ಮಲ್ಲಿ ಹೆಚ್ಚು. ಆದರೆ ಇದು ಸುಳ್ಳು. ಕೆಲವೊಂದು ವಸ್ತುಗಳಿಂದ ನಾವು ಮನೆಯಲ್ಲೇ ನಮ್ಮ ಅಂದವನ್ನು ಹೆಚ್ಚಿಸಬಹುದು. ಆದರೆ ಯಾವುದನ್ನು ಯಾವುದರ ಜೊತೆಗೆ ಬೆರೆಸಿ ಹಚ್ಚಿದರೆ ಫಲಿತಾಂಶ ದೊರೆಯುತ್ತದೆ ಎನ್ನುವ ವಿಷಯ ತಿಳಿದಿದ್ದರೆ ಸಾಕು. ಇಷ್ಟು ಹೇಳಿದರೂ ನಾನು ಹೇಳುವುದು ಸುಳ್ಳು, ಮನೆಯಲ್ಲಿರುವ ವಸ್ತು ಬಳಸಿ ರಿಸಲ್ಟ್ ಸಿಗಲು ಸಾಧ್ಯವೇ ಇಲ್ಲ ಎನ್ನುವರು ಇರಬಹುದು. ಆದರೆ ಒಮ್ಮೆ ನಾನು ಇವತ್ತು ತಿಳಿಸುವ ಫೇಸ್ ಪ್ಯಾಕನ್ನು ಬಳಸಿ ನೋಡಿ. ಆಮೇಲೆ ರಿಸಲ್ಟನ್ನು ನೀವೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸುತ್ತೀರಾ. ಅಷ್ಟು ಒಳ್ಳೆಯ ರಿಸಲ್ಟ್ ಕೊಡುವ ಅದ್ಭುತ ಫೇಸ್ ಪ್ಯಾಕ್ ಇದು. ಅದಕ್ಕಿಂತ ಮೊದಲು ಕೆಲವೊಂದು ವಿಷಯದ ಬಗ್ಗೆ ನಿಮಗೆ ತಿಳಿದಿರಲೇಬೇಕು. ಪೂರ್ತಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಬೆಳ್ಳಗೆ ಆಗುವ ಕ್ಲಿಯರ್ ಸ್ಕಿನ್ ಪಡೆಯುವ ಆಸೆ ನಿಮಗಿದ್ದರೆ ಇದು ತಿಳಿದಿರಲೇಬೇಕು. ಮೊದಲನೆಯದು ಆಹಾರ. ನಾವು ತಿನ್ನುವ ಆಹಾರದಿಂದ ಕೂಡ ಬೆಳ್ಳಗಾಗುತ್ತೀವಾ ಎಂದು ಕೇಳಬಹುದು. ಆದರೆ ಖಂಡಿತವಾಗಿಯೂ ಇದು ಸತ್ಯ. ವಿಟಮಿನ್ ಸಿ ಇರುವ ಆಹಾರದಿಂದ ಹಾಗೂ ಪೋಷಕಾಂಶ ಹೆಚ್ಚಾಗಿರುವ ಆಹಾರದಿಂದ ಖಂಡಿತವಾಗಿಯೂ ಮುಖದ ಬಣ್ಣ ತಿಳಿಗೊಳಿಸಲು ಸಾಧ್ಯ. ಯಾಕೆಂದರೆ ಆಹಾರದಲ್ಲಿ ಬೀಟಾ ಕ್ಯಾರೋಟಿನ್ ಇರುತ್ತದೆ. ನಮ್ಮ ಸ್ಕಿನ್ ಮೆಲನಿನ್ ಪ್ರೊಡಕ್ಷನನ್ನು ಇದು ಕಡಿಮೆ ಮಾಡುತ್ತದೆ. ನಮ್ಮ ಚರ್ಮದಲ್ಲಿ ಎಷ್ಟು ಜಾಸ್ತಿ ಮೆಲನಿನ್ ಉತ್ಪತ್ತಿಯಾಗುತ್ತದೆ ಅಷ್ಟು ಮುಖದ ಬಣ್ಣ ಕಪ್ಪಗೆ ಇರುತ್ತದೆ. ಹಾಗಿದ್ರೆ ಈ ಮೆಲನಿನ್ ಉತ್ಪಾದನೆಯನ್ನು ಕಡಿಮೆ ಮಾಡುವುದು ಹೇಗೆ? ಉತ್ತಮ ಆಹಾರವನ್ನು ಸೇವಿಸುವುದರಿಂದ, ಅದರಲ್ಲೂ ಮುಖ್ಯವಾಗಿ ಸೀಸನಲ್ ಫ್ರೂಟ್ ಯಾವುದಾದರೂ ಪರವಾಗಿಲ್ಲ, ಆ ಕಾಲದಲ್ಲಿ ಸುಲಭವಾಗಿ ದೊರೆಯುವ ಹಣ್ಣನ್ನು ತಿನ್ನಬೇಕು. ವಿಟಮಿನ್ ಸಿ ಇರುವ ಆಹಾರವನ್ನು ತಿನ್ನಿ. ಉದಾಹರಣೆಗೆ ಕಿತ್ತಳೆ ಹಣ್ಣು, ನಿಂಬೆಹಣ್ಣು, ದ್ರಾಕ್ಷಿ ಮುಂತಾದವು. ಇನ್ನು ಹೊರಗಡೆ ಸೂರ್ಯನ ಬೆಳಕಿಗೆ ಹೋಗುವಾಗ ಸನ್ಸ್ಕ್ರೀನ್ ಅನ್ನು ಬಳಸಿ. ಸೂರ್ಯನ ಕಿರಣ ಮುಖದ ಮೇಲೆ ಬಿದ್ದರೂ ಮೆಲನಿನ್ ಉತ್ಪತ್ತಿ ಹೆಚ್ಚಾಗುತ್ತದೆ. ಆದ್ದರಿಂದ ಆದಷ್ಟು ಸೂರ್ಯನ ಬಿಸಿಲಿಗೆ ಹೋಗುವಾಗ ಸನ್ಸ್ಕ್ರೀನ್ ಅನ್ನು ಹಚ್ಚಲೇಬೇಕು. ಫೇಸ್ ಕ್ರೀಮ್ಗಳ ಬಳಕೆ ಮಾಡಿ. ಒಳ್ಳೆಯ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳನ್ನು ಬಳಸಿ. ಅದರಲ್ಲಿ ಬೇಡದ ಕೆಮಿಕಲ್ಗಳು ಇರಬಾರದು. ಅಂತಹ ಕ್ರೀಮ್ಗಳ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇವೆ, ಒಮ್ಮೆ ನೋಡಿ. ನಿಮಗೆ ಎಂತಹ ಕ್ರೀಮ್ ಬಳಸಬೇಕು ಎನ್ನುವುದರ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಫೇಸ್ ಪ್ಯಾಕ್ ಅನ್ನು ಬಳಸಬೇಕು. ನಾವು ಮೆಲನಿನ್ ಪ್ರೊಡಕ್ಷನ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಫೇಸ್ ಪ್ಯಾಕ್ ಅನ್ನು ಬಳಸಬೇಕು. ಆ ಫೇಸ್ ಪ್ಯಾಕ್ಗೆ ಮೆಲನಿನ್ ಉತ್ಪತ್ತಿಯನ್ನು ಕಡಿಮೆ ಮಾಡುವ ಒಂದು ಪವರ್ಫುಲ್ ಸಾಮಗ್ರಿಯನ್ನು ಸೇರಿಸಬೇಕು. ಅದಕ್ಕಾಗಿ ನಾವು ಇಲ್ಲಿ ಅಕ್ಕಿ ಹಿಟ್ಟನ್ನು ನಾವು ಇವತ್ತು ತಯಾರಿಸುವ ಫೇಸ್ ಪ್ಯಾಕ್ಗೆ ಬಳಸುತ್ತಿದ್ದೇವೆ. ಇದು ಮೆಲನಿನ್ ಪ್ರೊಡಕ್ಷನ್ ಅನ್ನು ಕಡಿಮೆ ಮಾಡುವುದಲ್ಲದೆ ಸ್ಕಿನ್ ಕಲರ್ ಅನ್ನು ಲೈಟ್ ಆಗಿಸುತ್ತದೆ, ಕಲೆಗಳನ್ನು ನಿವಾರಿಸುತ್ತದೆ. ಇದು ಮುಖವನ್ನು ಬೆಳ್ಳಗಾಗಿಸುವುದರ ಜೊತೆಗೆ ಮುಖಕ್ಕೆ ಕಾಂತಿಯನ್ನು ಒದಗಿಸುತ್ತದೆ. ಇದಕ್ಕಾಗಿ ಹಲವಾರು ಕ್ರೀಮ್ಗಳಲ್ಲಿ ಅಕ್ಕಿಯನ್ನು ಬಳಸಲಾಗುತ್ತದೆ. ಅದರಲ್ಲೂ ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ ಅಕ್ಕಿಯ ಬಳಕೆ ಮಾಡಿರುತ್ತಾರೆ. ಈ ಫೇಸ್ ಪ್ಯಾಕ್ ತಯಾರಿಸಲು ಒಂದು ಬೌಲ್ಗೆ 2 ಚಮಚ ಅಕ್ಕಿ ಹಿಟ್ಟನ್ನು ಹಾಕಿ. ಹಾಗೆ ಇದಕ್ಕೆ 2 ಚಮಚ ಮೊಸರನ್ನು ಹಾಕಿ. ಹಾಗೆ ಇದಕ್ಕೆ 1 ಚಮಚ ನಿಂಬೆಹಣ್ಣಿನ ರಸವನ್ನು ಹಾಕಿ. ಹಾಗೂ ಕೊನೆಯದಾಗಿ 1 ಚಮಚ ರೋಸ್ ವಾಟರನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಫೇಸ್ ಪ್ಯಾಕ್ ತಯಾರಾಯಿತು. ಮುಖ ತೊಳೆದ ನಂತರ ಈ ಫೇಸ್ ಪ್ಯಾಕನ್ನು ಮುಖಕ್ಕೆ ಹಚ್ಚಿ ಪೂರ್ತಿಯಾಗಿ ಒಣಗಲು ಬಿಡಿ. ನಂತರ ತೊಳೆಯಿರಿ. ಬರೀ ನೀರಿನಲ್ಲಿ ತೊಳೆಯಬೇಕು. ರಾತ್ರಿ ಹೊತ್ತು ಈ ಫೇಸ್ ಪ್ಯಾಕನ್ನು ಹಚ್ಚಿದರೆ ಒಳ್ಳೆಯದು. 1 ದಿನ ಬಿಟ್ಟು 1 ದಿನ ಬಳಸಿ. ಹಾಗೆ ಈ ಫೇಸ್ ಪ್ಯಾಕ್ ಬಳಸಿದ ನಂತರ ಒಂದು ಒಳ್ಳೆಯ ಸಿರಮನ್ನು ಬಳಸಿ. ಅದರಲ್ಲೂ ವಿಟಮಿನ್ ಸಿ ಅಥವಾ ಕೋಜಿಕ್ ಆಸಿಡ್ ಇರುವ ಸಿರಮನ್ನು ಬಳಸಿದರೆ ಒಳ್ಳೆಯ ಫಲಿತಾಂಶ ಬೇಗನೆ ಕಾಣಿಸುತ್ತದೆ. ಇನ್ನು ಯಾವುದೇ ಡೌಟ್ ಇಲ್ಲದೆ ಬಳಸಿ. ರಿಸಲ್ಟ್ ಯಾಕೆ ಬರಲ್ಲ? 100% ಬಂದೇ ಬರುತ್ತೆ. ನೀವು ಇದನ್ನು ಬಳಸುವುದರಿಂದ ಸ್ಕಿನ್ ಮೇಂಟೈನ್ ಆಗಿರುತ್ತೆ. ನೀವು 1 ವಾರ ಬಳಸಿ ನೋಡಿ. ನಿಮ್ಮ ಸ್ಕಿನ್ನಲ್ಲಿ ಆಗಿರುವ ಇಂಪ್ರೂವ್ಮೆಂಟ್ ಕಂಡು ನೀವೇ ಆಶ್ಚರ್ಯಪಡುತ್ತೀರಾ. ಇನ್ನು ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ಅಥವಾ ಯಾವುದಾದರೂ ವಸ್ತುಗಳಿಂದ ನಿಮಗೆ ಅಲರ್ಜಿ ಇದ್ದರೆ ಕೆಳಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾವು ಬೇರೆ ಏನನ್ನು ಬಳಸಬಹುದು ಎಂದು ತಿಳಿಸುತ್ತೇವೆ. ಇನ್ನು ಉಳಿದವರು ತಪ್ಪದೆ ಒಮ್ಮೆ ಬಳಸಿ ನೋಡಿ. ಹಾಗೆ ರಿಸಲ್ಟನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆವಾಗ ನಾವು ಈ ತರಹದ ಇನ್ನೂ ಒಳ್ಳೆಯ ವಿಷಯಗಳನ್ನು ನಿಮಗೆ ತಿಳಿಸಿಕೊಡುತ್ತೇವೆ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.